సేవకులకి ప్రత్యేకంగా మరి శుభాకాంక్షలు వందనాలు తెలియజేస్తూ, దయచేసి ఆర్డినేషన్కి సిద్ధపడినటువంటి వారు లిస్ట్ ఇచ్చినటువంటి సేవకులు దయచేసి లేచి నిలబడవలసిందిగా ప్రభు పేరిట వారికి మనం చేస్తున్నాం. ఆర్డినేషన్ మరి మీకు లోపడినటువంటి జీవితాన్ని మీరు కలిగి ఉందురుగాకని ప్రార్థన చేస్తున్నా, మీరు సమర్పణ పొంది ఉందురుగాకని ప్రార్థన చేస్తున్నా. నానా ఈ సేవకులందరినీ నీ చేతికి సమర్పిస్తూ తండ్రి కుమార పరిశుద్ధాత్మ దేవుని నామములో మీరు ఆశ్రయించి ప్రభువా, నానా ఆ దినం ఎలాగైతే పౌరును మీరు వాడుకున్నారో, ఎలాగైతే మీ సేవకును అర్థసాక్షులుగా మీరు మార్చారో, వీరు తమ స్వకీయమైనటువంటి కార్యాలకు చనిపోయి క్రీస్తును ప్రతిదినము మోసిన వారుగా, నా తండ్రి నీ ఆత్మను ప్రతిదినము పొందుకున్న వారుగా, నీ ఆత్మ పూర్ణులుగా ఉండి ప్రభువా, నన్ను మీరు మీ కోసము బలముగా వాడబడులుగా ప్రార్థన చేస్తున్నాను. అయ్యా మీ పరిశుద్ధ దిస్ ఇస్ ది బైబిల్ కాలేజ్ టీమ్. 30 సంవత్సరాల స్నేహం. దేవుడికి స్తోత్రం కలుగును గాక. 30 సంవత్సరాల స్నేహం. దేవుడు ఈ కృప మాకు దయచేసినందుకు దేవుని మహిమపరుస్తున్నాం. సో ప్రార్థన చేసుకుందాం. ఆఖరి ప్రార్థన ఆశీర్వాదంతో సెలవు తీసుకుందాం. ఆఖరి ప్రార్థన చేసుకుందాం. ಎಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ. ಭದ್ರಾಚಲಂ ಟೀಮ್ಗೆ ಹೃದಯಪೂರ್ವಕ. ಅದರ ಬೆಲೆ, ಅದರ ಮೌಲ್ಯ ಬಹು ಎತ್ತರಕ್ಕೆ ಬೆಳೀತದೆ. ನಾವಿವತ್ತು ಜಾಕ್ ಸರ್ ಅವರಿಗೆ ನಿಜವಾಗ್ಲೂ ಹೃದಯಪೂರ್ವಕ ನಾವು ಮನವಿ ಮಾಡ್ತೇವೆ. 25 ವರ್ಷದ ಹಿಂದೆ ಜಾಕ್ ಸರ್ ಒಬ್ರು ಸ್ಕೂಲಲ್ಲಿ ಒಂದು ಗಾದೆ ಹೇಳ್ತಾ ಇದ್ರು, ಒಂದು ಕಡ್ಡಿಯನ್ನ ಬಹು ಬೇಗನೆ ಮುರಿತಾರೆ, 2 ಕಡ್ಡಿಯನ್ನು ಮುರಿದಾಕ್ತಾರೆ. ಆದ್ರೆ ಟೀಚರ್ 10 ಕಡ್ಡಿಯನ್ನು ಕೊಟ್ಟು ಹೇಳ್ತಿದೆ, ಮಗು ಇದನ್ನು ಮುರಿ ಅಂದ್ರೆ ಅದು ಮುರಿಯಕ್ಕಾಗಲ್ಲ. ಇವತ್ತು ಜಾಕ್ ಸರ್ ಇದೆ, ಸುಮಾರು 500 ಜನಕ್ಕೆ ಹೆಚ್ಚು ದೊಡ್ಡ ತಂಡವನ್ನು ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ನಾವು ಜಾಕ್ ಸರ್ ಅವರಿಗೆ ನಿಜವಾಗ್ಲೂ ವಾಗ್ದಾನ ಮಾಡ್ತೇವೆ, ಇರ್ಲಿ ಇಲ್ಲದೆ ಹೋಗ್ಲಿ, ನಮ್ಮ ಉಸಿರಿರುವ ತನಕ ಏನೇ ಎಂತ ಕಷ್ಟ ಪರಿಸ್ಥಿತಿ ಬರಲಿ, ಕರ್ನಾಟಕದಿಂದ ಅಯ್ಯ ನಾವು ನಿಮ್ಗೆ ನಿಲ್ತೀವಿ, ನಿಮ್ಮ ಪರವಾಗಿ ಎಂತ ಕೆಲಸ ಹೇಳಿದ್ರು ನಾವು ಮಾಡ್ತೀವಿ, ನಮ್ಮನ್ನು ಉಪಯೋಗಿಸ್ಕೊಳ್ರಿ. ಅದು ಎಷ್ಟೇ ಕಷ್ಟಕರವಾಗಿರ್ಲಿ, ಇದ್ದಂತ ಪರಿಸ್ಥಿತಿಯಲ್ಲೂ ಇರುವಂತ ಪರಿಸ್ಥಿತಿಯಲ್ಲೂ ನಾವು ನಿಮ್ಮ ಹಿಂದೆ ಇರ್ತೇವೆ, ನಿಮ್ಮ ಜೊತೆ ಇರ್ತೇವೆ. ನೀವು ನಮ್ಮನ್ನು ಉಪಯೋಗಿಸ್ತಾ ಇರಲಿಕ್ಕಾಗಿ ದೇವರು ನಿಮ್ಮ ಜೊತೆ ನಮ್ಮನ್ನು ಬಿಟ್ಟಿದ್ದಕ್ಕಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಎಲ್ಲ ಕರ್ನಾಟಕ ತಂಡದವರು ಬಂದು ಸಾರ್ ಅವರಿಗೆ ಗೌರವ ಸಲ್ಲಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ. ಎಲ್ಲರೂ ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆ ಪಡಿಸ್ರಿ. ಜಾಕ್ ಸರ್ ಅವರನ್ನು ಉಪಯೋಗಿಸ್ತಾ ಇರೋದಕ್ಕಾಗಿ ದೊಡ್ಡ ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆ ಪಡಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ. ಜಾರ್ಜ್ ಫ್ಯಾನ್ಡಿಸ್ ಅಂತ. ನಾನು ಜೀವನದಲ್ಲಿ ಬೆಂಗಳೂರು ಪ್ರಾಂತದಲ್ಲಿ ಹುಟ್ಟಿ ಬೆಳೆದಂಥವನಾಗಿದ್ದೇನೆ. 2000 ವರ್ಷದಲ್ಲಿ ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಯಿತು, ಎವರ್ ಸ್ಪ್ರಿಂಗ್ ಇಂಟರ್ನ್ಯಾಷನಲ್ ಅಂತ ಹೇಳಿ. ಅದು ಸ್ಟಾರ್ಟ್ ಆಗಿದ್ದ ಕಾರಣ ಏನಂದರೆ, ನಾನು ನಮ್ಮ ತಂದೆಯನ್ನು 14ನೇ ವಯಸ್ಸಲ್ಲಿ ಕಳೆದುಕೊಂಡೆ. ನಂತರ ಮಕ್ಕಳನ್ನ ನಾನು ಸಾಕಬೇಕು, ಬೆಳೆಸಬೇಕು, ತುಂಬ ಜನ ಕನಸಿದೆ, ಅದರ ಕನಸನ್ನು ಅವರು ಪೂರೈಸೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾನು 10 ಜನದಿಂದ ನನ್ನ ಮನೆಯಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭವಾಯಿತು. ಇವತ್ತು 170ಕ್ಕಿಂತಲೂ ಹೆಚ್ಚಾಗಿ ಮಕ್ಕಳು ಇವತ್ತು ಒಳ್ಳೆಯ ಬೋಧನೆಯನ್ನು, ಒಳ್ಳೆಯ ದಾರಿಯಲ್ಲಿದ್ದಾರೆ, ಟೀಚರ್ಸ್ ಆಗಿದ್ದಾರೆ, ITL ಹೇಳಿದ್ದಾರೆ. ಅಷ್ಟೇ ಮಾತ್ರ MBA ಓದುವಂಥ ಮಕ್ಕಳಾಗಿದ್ದಾರೆ. ಸೊ 12 ಜನ ಮಕ್ಕಳಿಗೆ ಮದುವೆ ಮಾಡಿದ್ದೀನಿ. ಅದಾದ ನಂತರ 2009ರಲ್ಲಿ
ಟ್ರೈಬಲ್ಸ್ನ ಸಹಾಯ ಮಾಡಿ ನಾವು ಬೆಳೆಸ್ಬೇಕಂತ ಹೇಳ್ಬಿಟ್ಟು ಕೋಯಾ ಟ್ರೈಬ್ನ ನಾವು ದತ್ತಕ್ಕೆ ತಗೊಂಡು ಭದ್ರಾಚಲ ಪ್ರಾಂತದಲ್ಲಿ ಅವನು ನೋಡುವಂಥ ಪರಿಸ್ಥಿತಿ ಬಂತು. ಇವತ್ತು ಚಿಲ್ಡ್ರನ್ ಹೋಮ್ಸು 7 ಚಿಲ್ಡ್ರನ್ ರೂಮ್ಸ್ ಇದೆ ಸೌತ್ ಇಂಡಿಯಾದಲ್ಲಿ. ಅಷ್ಟೇ ಮಾತ್ರ ಬೇಡ, ಈ ಒಂದು ಕುಷ್ಠರೋಗಿಗಳನ್ನು, ಯಾಕಂದರೆ ಅವರು 2 ಕಿಲೋಮೀಟರ್ ನಡೀತಾ ಇದ್ದರು, ಅವರು ಒಂದು ಭಿಕ್ಷೆ ಬೇಡಕ್ಕಾಗ್ತಾ ಇರಲಿಲ್ಲ, ಸತ್ತೋಗ್ತಿರೋಂಥ ಪರಿಸ್ಥಿತಿ ಬಂತು. ಕೊರೋನಾ ಟೈಮ್ನಲ್ಲಿ ಮುಂಚೆ ಆ್ಯಕ್ಚುಲಿ 2015ನಲ್ಲಿ ಅವ್ರನ್ನ ನಾನು 45 ಜನನ ದತ್ತಕ್ಕೆ ತಗೊಂಡು ಅವ್ರನ್ನ ನಾನು ಸಾಕ್ತೇನೆ ಜಯಗುರುಪಾಡಿ ಅನ್ನೋ ಸ್ಥಳದಲ್ಲಿ. ಅದಾದ ನಂತರ ನಾನು ಚಿಕ್ಕಂದಿನಿಂದ ಬೆಳೆಯುವಾಗ ನಾನು ನೋಡಿದಂತಹ ವೃದ್ಧರು, ನಾನೊಬ್ಬರು ತಾತ ಇದ್ದರು, ಅವರು ತೀರ್ಕೊಂಡ್ಬಿಟ್ರು, ಅವ್ರಿಗೆ ಪಾರ್ಕಿನ್ಸನ್ ಡಿಸೀಸ್ ಬಂದಿತ್ತು. ಅವ್ರನ್ನ ನಾನು ನೋಡ್ಕೊತಾ ಇದ್ದೆ. ಅವ್ರನ್ನ ನೋಡಿದಾಗಲಿಂದ ನನಗೆ ಒಂದು ಆಸೆ ಏನಂದರೆ, ಈ ಥರ ತುಂಬ ಜನ ಇದ್ದಾರೆ, ಯಾಕೆ ನಾವು ಅವ್ರಿಗೆ ಊಟ ವಸತಿಯನ್ನು ಕೊಡಬಾರ್ದು ಅಂತ ಹೇಳಿ 2013ರಲ್ಲಿ ಈ ಓಲ್ಡ್ ಏಜ್ ಕೇರು ಸ್ಟಾರ್ಟ್ ಆಗಿ 50 ಜನನ ನಾನು ಸಾಕುವಂಥವನಾಗಿದ್ದೇನೆ. ಅದರಲ್ಲಿ ನಾನು ಹೆಮ್ಮೆಯಿಂದ ಹೇಳುವಂಥ ಒಂದು ವಿಷಯ ಏನಂದರೆ, ಕೊರೋನಾ ಟೈಮ್ನಲ್ಲಿ ಯಾರೂ ಪ್ರಾಣ ಕಳ್ಕೊಳ್ಳಿಲ್ಲ. ಅಷ್ಟು ಭದ್ರವಾಗಿ ಅವ್ರನ್ನ ಕಾಪಾಡಿಕೊಂಡು ನಾವು ಮುಂದೆ ನಡುವಂಥ ಒಂದು ವಿಷಯದಲ್ಲಿದ್ದೀರಿ. ಅಷ್ಟು ಮಾತ್ರವಲ್ಲ, ಬೀದರ್ ಪ್ರಾಂತದಲ್ಲಿ ಒಂದು 70-75 ಮಕ್ಕಳಿಗೆ ಈ ಸರ್ಕಾರ ಕೊಡುವಂತಹ ಒಂದು ಔಷಧಿಗಳನ್ನು, ಅಷ್ಟೇ ಮಾತ್ರವಲ್ಲ ಅವರಿಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ಅವರಿಗೆ ದಯಪಾಲಿಸ್ತಾ ಒದಗಿಸ್ತಾ ಅವನ್ನ ಬಲಪಡಿಸ್ತಾ ಇದ್ದೀರಿ. ತುಂಬ ಜನ ಮಠಾಧೀಶ್ವರು ದೊಡ್ಡ ದೊಡ್ಡವರು ಬಂದು ಅದರಲ್ಲಿ ಸಹಾಯ ಮಾಡುವಂಥವರಾಗಿರ್ತಾರೆ. ಸೊ ಅಲ್ಲಿ ಇರುವಂತಹ ಒಂದು ವ್ಯಕ್ತಿ ಅಂದರೆ ಧನ್ರಾಜ್ ಅಂತ ಹೇಳಿ ಅವರು ಅಲ್ಲಿ ನೋಡ್ಕೊಂಡವರಾಗಿದ್ದಾರೆ. ಸೊ ಈ ಕೆಲಸ ಕಾರ್ಯಗಳಿಗೆ ನನಗೊಂದು ಸಂತೋಷ ಏನಂದರೆ, ದೇವರು ನನಗೆ ಒಂದು ಮನಸ್ಸು ಕೊಟ್ಟ, ನೋಡ್ಕೋಬೇಕು, ಎಲ್ಲರನ್ನ ಒಳ್ಳೆಯದಾಗಿ ನಡೆಸಬೇಕಂತ ಹೇಳಿ. ನಾನು ಒಂದು ಚಿಕ್ಕ ಸ್ಲಮ್ನಲ್ಲಿ ಬೆಳೆದಂಥವನು, ಇವತ್ತು ಇಷ್ಟು ಜನರನ್ನು ನಾನು ನೋಡ್ಕೊಳ್ಳೋಕ್ಕೆ ದೇವರು ನನಗೆ ಸಹಾಯ ಮಾಡಿಕೊಟ್ರು. ದೇವರಿಗೆ ಮಹಿಮೆ ಉಂಟಾಗಲಿ. ನಾನು ಮಾತ್ರ ಒಳ್ಳೆಯವನಾಗಲಿಲ್ಲ, ನಾನು ಮಾತ್ರ ಕಷ್ಟಪಟ್ಟು ತುಂಬ ಬೆಳೆದು ಇವತ್ತು ನನ್ನಂತರ ಎಷ್ಟೋ ಜನರನ್ನು ಸಾಕುವಂಥ ಒಂದು ಸ್ಥಿತಿಯಲ್ಲಿ ನನ್ನನ್ನು ನಿಲ್ಲಿಸಿದ್ದಾರೆ. ಅದಕ್ಕಾಗಿ ನಾನು ದೇವರನ್ನು ನಾನು ಮಹಿಮೆ ಪಡಿಸುವಂಥವನಾಗಿದ್ದೇನೆ. ಇವತ್ತು ಪ್ರಾಮುಖ್ಯವಾಗಿ ಈ ಒಂದು ಭವನದಲ್ಲಿ 25 ವರ್ಷಗಳನ್ನ ನಾವು ಪೂರ್ತಿ ಮಾಡಿಕೊಂಡು ಸಿಲ್ವರ್ ಜೂಬಿಯನ್ನು ನಾವು ಸಂತೋಷವಾಗಿ ಹಬ್ಬದಾಗಿ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ದೇವರಿಗೆ ವಂದನೆಗಳು. ಅಷ್ಟು ಮಾತ್ರ ಅಲ್ಲ, ಮೀಡಿಯಾವರೆಲ್ಲರಿಗೆ ನಾನು ದೇವರಿಗೆ ವಂದನೆ. ಸರ್ಕಾರದಿಂದ ಯಾವುದೇ ಸೌಲಭ್ಯ ಇಲ್ಲ, ಸಮಯಕ್ಕೆ ಇಲ್ಲ, ಹೇಳಬೇಕಾದ್ರೆ ಸಮಯಕ್ಕೆ ಇಲ್ಲದಂಥ ಒಂದು ಸ್ಥಿತಿ ನಮ್ಮದು. ಅಷ್ಟೇ ಅಲ್ಲ, ಆಫ್ಟರ್ ಸ್ಕೂಲ್ಸ್ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೀರಿ ಹೆಚ್ಚಾಗಿ. ಚಿಲ್ಡ್ರನ್ ಹೋಮ್ಸ್ಗಿಂತ ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ಸ್ ಹೆಚ್ಚಾಗಿ ನಡೆಸ್ತಾ ಇದ್ದೀರಿ. ಸೊ ಸರ್ಕಾರದಿಂದ ಪ್ರಸ್ತುತ ಇಲ್ಲ. ಅಂದರೆ ಯಾವ ಥರ ಅದು ಓಲ್ಡ್ ಏಜ್ ಇದು ಹೋಮ್ನ ನೀವು ಇದು ಮಾಡ್ತೀವಿ? ಅದು ಡೇ ಕೇರ್ ಸೆಂಟರ್ ಥರ ಸ್ಲಮ್ನಲ್ಲಿ ಇರುತ್ತೆ. ಅವ್ರಿಗೆ 3 ಹೊತ್ತು ಊಟ ವಸತಿ. ಅವ್ರಿಗೆ ಇವಾಗ ಏನಂದರೆ ಅವ್ರಿಗೆ ಅವ್ರ ಮಕ್ಳಿಗೆ ಹೇಳ್ಬಿಡ್ತಾರೆ, ನೀನು ನೋಡ್ಕೊಂಡು ನಮ್ಮ ಮಗ ಇದ್ದಾನೆ ಅಂತೇಳಿ. ನನ್ನ ಮಗ ಇವತ್ತಿದ್ದಾರೆ, ಅವರು ಎಲ್ಲ 50 ಜನ ಬಂದಿದ್ದಾರೆ ಇಲ್ಲಿ. ಸೊ ನನ್ನ ಮಗ ಇದ್ದಾನೆ, ನನ್ನ ನೋಡ್ಕೊತಾನೆ, ಆ ಧೈರ್ಯ ಅವ್ರಿಗೆ ಅದು ಕೊಟ್ಟಿದ್ದೀನಿ. ದೇವರಿಗೆ ಅಷ್ಟು ಸಾಕು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಜಾರ್ಜ್ ಫೆರ್ನಾಂಡಿಸ್ ಅಂತ, ರೆವರೆಂಡ್ ಡಾಕ್ಟರ್ ಜಾರ್ಜ್ ಫೆರ್ನಾಂಡಿಸ್ ಅಂತ. ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು.